ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ಲೋಕದ ಕಾಳಜಿ ಮಾಡ್ತೇನಂತೆ ಅಂತಕ್ಕಂಥ ಸಂತ ಶಿಶುನಾಳ ಶರೀಫ್ ಸಾಹೇಬರ ಪದ್ಯವನ್ನು ನೀವು ಚಿಂತನ ಮಂಥನ ಮಾಡೋಣ. ಲೋಕದ ಕಾಳಜಿ ಮಾಡ್ತೇನಂತಿ ಯಾರು ಬ್ಯಾಡಂತಾರ ಮಾಡಪ್ಪ ಚಿಂತಿ, ನೀ ಮಾಡೋದು ಗಳಿಗೆ ಸಂತಿ, ಮೇಲು ಮಾಳಿಗೆ ಕಟ್ಟಬೇಕಂತಿ, ಆನೆ ಅಂಬಾರಿ ಏರಬೇಕಂತಿ, ಮಣ್ಣಲ್ಲಿ ಇಳಿಯೋದ ತನ್ನಗ ಮರತಿ ಅಂತೇಳಿ ಹೇಳ್ತಾರೆ. ಅಂದ್ರೆ ಲೋಕಾಭಿರಾಮವಾಗಿ ನಮ್ಮ ಪ್ರಾಪಂಚಿಕ ಜೀವನದೊಳಗೆ ನಾವೇನು ಮಾಡ್ತೀವಿ ಅಂತಂದ್ರೆ ಸಂಸಾರದ ಚಿಂತೆಯನ್ನು ಮಾಡ್ತೀವಿ. ಅದಕ್ಕೆ ಶರೀಫ್ ಸಾಹೇಬ್ರು ಹೇಳ್ತಾರೋ, ನೀ ಮಾಡೋದು ಒಂದು ಗಳಿಗೆ ಸಂತಿ ಅಂತ ಹೇಳ್ತಾರೆ. ಅಂದ್ರೆ ಇದು ಸ್ವಲ್ಪ ಟೈಮ್ ಮಾಡ್ತಕ್ಕಂಥ ಸಂತಿ. ಅಂದ್ರೆ ಈ ಜೀವನ 3 ದಿನದ ಸಂತಿ ಅಂತ ಹೆಂಗೆ ಹೇಳ್ತಾರಲ್ಲ, ಹಂಗೆ ಯೌವನ, ಬಾಲ್ಯ ಮತ್ತು ಮುಪ್ಪಾವಸ್ಥೆ, ಈ 3 ಅವಸ್ಥೆಗಳನ್ನು ನಾವು ದಾಟಬೇಕಾದ್ರೆ ಈ ಅವಸ್ಥೆಗೆ ಗಳಿಗೆ ಸಂತಿ ಅಂತೇಳಿ ಹೇಳ್ಯಾರ. ಮೇಲು ಮಾಳಿಗೆ ಕಟ್ಟಬೇಕಂತಿ ಅಂತಂದ್ರೆ ಅಂತಸ್ತಿನ ಮೇಲೆ ಅಂತಸ್ತಿನ ಮನೆಯನ್ನು ಕಟ್ಟಬೇಕಂತಿ, ಆನೆ ಅಂಬಾರಿ ಅಂದ್ರೆ ವಾಹನಗಳನ್ನು ಮೋಟಾರ್ಗಳನ್ನು ಖರೀದಿ ಮಾಡಿ ಅವನ್ನ ಹತ್ತಿ ಅಡ್ಡಾಡಬೇಕಂತ ಮನಸ್ಸಂತತಿ. ಇಷ್ಟೆಲ್ಲ ನೀ ಮನಸ್ಸಿನೊಳಗೆ ಮಾಡ್ಕೊಂಡಿದ್ರೂ, ಆಸೆ ಇಟ್ಕೊಂಡಿದ್ರೂ ಕೊನೆಗೆ ನೀನು ಎಲ್ಲವನ್ನು ಬಿಟ್ಟ ಮಣ್ಣು ಪಾಲಾಗೋದನ್ನು ಮರ್ತಿಪ್ಪ ನೀನು ಅಂತೇಳಿ ಈ ನುಡಿಯೊಳಗೆ ಹೇಳ್ತಾರೆ. ಇನ್ನು ಮುಂದಿನ ನುಡಿಯೊಳಗೆ, ಬದುಕು ಬಾಳೆವು ನಂದೇ ಅಂತಿ, ನಿಧಿ ಸೇರಿದಷ್ಟು ಸಾಲದು ಅಂತಿ, ಕದವ ತೆರೆದು ಕಡು ಯಾತ್ರೆಗೆ ನಡೆಯುವಾಗ ಒದಗದು ಯಾವುದೋ ಸುಮ್ಮನೆ ಅಳತಿ ಅಂತೇಳಿ ಹೇಳ್ತಾರೆ. ಅಂದ್ರೆ ಈ ಆಸೆ ಬೆನ್ನು ಹತ್ತಿ ನಾವು ಈ ಬದುಕು ಬಾಳೆ ಎಲ್ಲ ನಂದೇ ಇದು ಅಂತೇಳಿ ಹಮ್ಮಿನಿಂದ ಇರ್ತೀವಿ. ದುಡಿದು ಎಷ್ಟು ನಾವು ಸಂಪತ್ತನ್ನು ಸಂಗ್ರಹ ಮಾಡಿದ್ರೂ ಕೂಡ ಅದು ಸಾಲದು, ಇನ್ನೂ ಹೆಚ್ಚು ಬೇಕು, ಇನ್ನೂ ಬೇಕು ಅಂತಕ್ಕಂಥ ಹಪಹಪಿ ನಮ್ಮಲ್ಲಿ ಇರ್ತೈತಿ. ಕದವ ತೆರೆದು ಕಡು ಯಾತ್ರೆಗೆ ನಡೆಯುವಾಗ ಅಂತ ಹೇಳ್ತಾರೆ. ಅಂದ್ರೆ ಆ ನಮ್ಮ ಈ ಮಾನವ ಜನ್ಮದ ಆಯುಷ್ ಮುಗಿತು ಅಂತಂದ್ರೆ ಈ ದೇಹ ಅಂತಕ್ಕಂಥ ಕದವನ್ನು ತರದ ನಾವು ಪರಲೋಕದ ಕಡೆ ಯಾತ್ರೆ ಮಾಡುವಂಥ ಟೈಮ್ದಾಗ ಯಾವುದು ಒದಗದು ಅಂತ ಹೇಳ್ತಾರೆ. ಅಂದ್ರೆ ನಾವು ಗಳಿಸಿದಂಥ ಅಂತಸ್ತಿನ ಮನೆ ಆಗಲಿ, ಸಿರಿ ಸಂಪತ್ತಾಗಲಿ, ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಆಗಲಿ, ಅಥವಾ ಹೊಲ ಆಗಲಿ, ಏನೋ ನಾವು ಗಳಿಸಿದ್ರೂ ಅದು ನಮ್ಮ ಬೆನ್ನ ಹತ್ತಿ ಬರೋದಿಲ್ಲ. ಅದಕ್ಕೆ ಯಾಕೆ ಸುಮ್ಮನೆ ಅಳ್ತಿ ಅಂತೇಳಿ ಹೇಳ್ತಾರೆ. ಅಂದ್ರೆ ನಾವು ಈ ಶರೀರವನ್ನು ಬಿಟ್ಟು ಹೋಗೋ ಕಾಲಕ್ಕೆ ನಮ್ಮ ಜೊತೆಗೆ ಏನು ಬರುವಂಥದ್ದು ಯಾವುದಪ್ಪ ಅಂತಂದ್ರೆ, ನಮ್ಮ ಜೀವಿತದ ಅವಧಿ ಒಳಗೆ ನಾವು ಮಾಡಿದಂಥ ಅಥವಾ ನಾವು ದುಡಿದು ಗಳಿಸಿದಂಥ ಸಂಪತ್ತಿನೊಳಗೆ ಆ ಹಣದಿಂದ ಪರೋಪಕಾರ, ದಾನ ಧರ್ಮಾದಿಗಳನ್ನು ಮಾಡಿರ್ತೀವಲ್ಲ, ಹಸಿದವ್ರಿಗೆ ಏನು ತುತ್ತು ಅನ್ನ ನೀಡಿರ್ತೀವಿ, ನೀರು ಹರಿಸಿ ಬಂದವ್ರಿಗೆ ನೀರು ಕೊಟ್ಟಿರ್ತೀವಲ್ಲ, ಅಂಥ ದಾನ ಧರ್ಮಾದಿಗಳ ಫಲ ನಮ್ಮ ಬೆನ್ನ ಹತ್ತೆ ನಮಗೆ ಮುಂದಿನ ಜನ್ಮಕ್ಕೆ ಠೇವಣಿ ರೂಪದೊಳಗೆ ಅದು ಬರ್ತೈತಿ. ಅಂದ್ರೆ ನಾವು ಬ್ಯಾಂಕಿನೊಳಗೆ ಹೆಂಗೆ ರೊಕ್ಕ ಇಟ್ಟಿರ್ತೀವಿ, ಹಂಗೆ ನಾವು ಈ ಜನ್ಮದೊಳಗೆ ಮಾಡಿದಂಥ ಪಾಪಗಳನ್ನು ಪುಣ್ಯಗಳನ್ನು ಸೇರಿಸಿ ಆ ಪರಮಾತ್ಮ ನಮ್ಮ ಲೆಕ್ಕಕ್ಕೆ ಠೇವಣಿ ಅಂದ್ರೆ ಡಿಪಾಸಿಟ್ ಆಗಿ ನಮ್ಮ ಮುಂದಿನ ಜನ್ಮಕ್ಕೆ ಗಂಟು ಕಟ್ಟಿ ಇಟ್ಟಿರ್ತಾನೆ. ಅದಕ್ಕೆ ನಾವು ಈ ಜನ್ಮಕ್ಕೆ ಬಂದೇವೆ ಅಂದಾಗ ಸಾಧ್ಯ ಆದಷ್ಟು ಪುಣ್ಯ ಕಾರ್ಯಗಳನ್ನು ಮಾಡಿ ಪುಣ್ಯದ ಗಂಟನ್ನು ಹೊತ್ಕೊಂಡು ಹೋಗೋಣ ಅಂತೇಳಿ ಹೇಳಬೇಕಾಗ್ತೈತಿ. ಇನ್ನು ಮುಂದಿನ ನುಡಿಯೊಳಗೆ
ನೆಲೆಯು ಗೋವಿಂದನ ಪಾದದೊಳೈತಿ, ಅಲಕೊಂಡು ಹುಡುಕಿದರೇನಲ್ಲೈತಿ, ಶಿಶುನಾಳಧೀಶನ ದಯೆಯೊಳಗೈತಿ, ರಸಿಕನ ಹಾಡಿದ ಕವಿತೆಯೊಳಗೈತಿ ಅಂತೇಳಿ ಹೇಳ್ತಾರೆ. ಅಂದ್ರೆ ನೆಲೆ ಅನ್ನುವಂಥದ್ದು ನಮಗೆ ಶಾಶ್ವತವಾಗಿರ್ತಕ್ಕಂಥ ಒಂದು ಜಾಗ ಎಲ್ಲಿ ಐತಿ ಅಂದ್ರೆ ಗುರು ಗೋವಿಂದನ ಪಾದದ ಅಡಿಯೊಳಗೈತಿ. ಅದನ್ನು ಬಿಟ್ಟು ಅಲೆದಾಡಿ ಹುಡುಕಿದ್ರೆ ಇನ್ನೆಲ್ಲಿ ಸಿಗ್ತೈತಿ ನಿನಗೆ? ಅದು ಇರುದ ಶಿಶುನಾಳಧೀಶನ ದಯೆಯೊಳಗೈತಿ, ರಸಿಕನು ಹಾಡಿದ ಕವಿತೆಯೊಳಗೈತಿ ಅಂತೇಳಿ ಯಾವ ಸಂತ ಶರೀಫ್ ಸಾಹೇಬರು ಹೇಳ್ತಾರೆ. ಅಂದ್ರೆ ಇದೊಂದು ಸುಂದರವಾದಂಥ ಪದ್ಯ. ಇದು ತಾಳಕ್ಕೆ ಹಚ್ಚಿ ಹಾಡಕ್ಕೆ ಅಗ್ದಿ ಸುಲಭವಾಗಿ ಹೊಂದ್ಕೊತೈತಿ. ಇದರ ಭಾವಾರ್ಥ ಏನಪ್ಪ ಅಂತಂದ್ರೆ, ತನ್ನ ಅಂತರಂಗದಲ್ಲಿ ನಡೆಯುವಂಥ ತಾಕಲಾಟಗಳನ್ನು ವಿಚಾರ ಮಾಡ್ದ, ತನ್ನ ಆತ್ಮೋದ್ಧಾರದ ಬಗ್ಗೆ ಚಿಂತೆ ಮಾಡ್ದ, ಕೇವಲ ಲೌಕಿಕ ವಿಚಾರಗಳಲ್ಲಿಯೇ ಮಗ್ನನಾಗಿ ಕಡೆಗೆ ಏನೂ ಅರಿಯದೆ ಎಲ್ಲವನ್ನು ಬಿಟ್ಟ ಮೃತ್ಯುವಿನ ಬಾಯಿಗೆ ತುತ್ತಾಗುವ ಒಂದು ಮನುಷ್ಯನನ್ನು ಕುರಿತು ಈ ಪದ್ಯವನ್ನು ಶರೀಫ್ ಸಾಹೇಬರು ಹೇಳ್ಯಾರ. ಆತ್ಮಾನಂದದ ಮೂಲ ಶಿಲೆ ಎಲ್ಲೈತಪ್ಪ ಅಂತಂದ್ರೆ ಸದ್ಗುರುವಿನ ಪಾದದೊಳಗೈತಿ. ಆ ಸದ್ಗುರುವಿನ ಕೃಪೆ ಪಡೆಯಲು ಪ್ರಯತ್ನ ಮಾಡಿದ್ರೆ ತನ್ನ ಅಂತರಂಗದೊಳಗೆ ಸಾಹಸದಿಂದ ಇಳಿದು ನೋಡಕ್ಕೆ ಪ್ರಯತ್ನ ಮಾಡಿದ್ರೆ ಹೊರಗಡೆ ಅಲೆದಾಡಿ ಹುಡುಕುವಂಥ ಮನುಷ್ಯಾಗ ಅದು ಅಂತರಂಗದೊಳಗೆ ವಿಚಾರ ಮಾಡಿದ್ರೆ ಸಿಗುತ್ತೈತಿ, ನಿಜವಾದಂಥ ಸುಖ ಸಿಗುತ್ತೈತಿ. ಅದನ್ನು ಒಂದು ಪ್ರಯತ್ನ ಮಾಡ್ದನ ಹೊರಗಡೆನೇ ಅಲೆದಾಡಿ ಹುಡುಕಿದ್ರೆ ಈ ಸಂಸಾರದೊಳಗೆ ಸುಖವನ್ನು ಹುಡುಕುವಂಥ ಒಬ್ಬ ಮನುಷ್ಯನಿಗೆ ಚೆನ್ನಾಗಿ ಈ ಒಂದು ಪದ್ಯದೊಳಗೆ ಅವರು ಬುದ್ಧಿಯನ್ನು ಹೇಳ್ಯಾರ. ಇನ್ನು ಮುಂದಿನ ಪದ್ಯ ಯಾವುದಪ್ಪ ಅಂತಂದ್ರೆ, ಪಾರಿವಾಳದ ಆಟ ಚಂದ. ಪಾರಿವಾಳದ ಆಟ ಚಂದ, ಅದು ತೇಲುತ್ತಾ ಬಂದರೆ ಮನಸ್ಸಿಗೆ ಆನಂದ, ಮುಂದಕ್ಕೆ ರೆಕ್ಕೆಯ ಬಡಿದು ಹಿಂದೆ ಚಂದಾದ ಪುಚ್ಚಗಳ ಗರಿಗಳ ತೆರೆದು ಸಂಧಿಗೊಂದಿ ಬೆಟ್ಟು ಹಿಡಿದು ಬಯಲು ಬಂದರೆ ತೇಲುತ್ತಾ ಆಕಾಶ ಅಲೆದು ಅಂತೇಳಿ ಹೇಳ್ತಾರೆ. ಅಂದ್ರೆ ಈ ಪಾರಿವಾಳ ಅಂತಕ್ಕಂಥ ಪಕ್ಷಿ ಮಾನವರಿಗೆ ಅತ್ಯಂತ ಪ್ರಿಯವಾದಂಥ ಒಂದು ಪಕ್ಷಿ. ಸಾಕಿದಂಥ ಪಾರಿವಾಳಗಳು ಇತರೆ ಪಕ್ಷಿಗಳಿಗಿಂತ ಮನುಷ್ಯರ ಜೊತೆ ಚೆನ್ನಾಗಿ ಹೊಂದ್ಕೋತಾವೆ. ಅನೇಕ ಜನ ಪಾರಿವಾಳಗಳನ್ನು ಸಾಕ್ತಾರೆ. ಸಾಕಾಣಿಕೆ ಮಾಡದಿದ್ದರೂ ಮನೆ ಅಂಗಳದೊಳಗೆ ನಿಯಮಿತವಾಗಿ ಸಮಯಕ್ಕೆ ಸರಿಯಾಗಿ ಆಹಾರ ಕೊಡಲು ರೂಢಿ ಮಾಡಿಕೊಂಡದ್ದಾದ್ರೆ ತಾವಾಗಿ ಅವು ಬಂದ ಆ ಆಹಾರವನ್ನು ಕಾಳುಗಳನ್ನು ತಿಂತಾವೆ. ಹಿಂಗೆ ಒಂದು ಪಾರಿವಾಳದ ಹಾರಾಟವನ್ನು ವರ್ಣಿಸಿರುವ ಶರೀಫ್ ಸಾಹೇಬರು ಮುಂದಿನ ನುಡಿಯೊಳಗೆ ಹೇಳ್ತಾರೆ. ಕೆಳಗಡೆ ಕರೆದಾನು ಕಳ್ಳ, ಜತೆ ಹಾರಲು ಕಳಿಸ್ಯಾನು ಪಳಗಿದ ಮಳ್ಳ, ಗುರಿ ಬಿಡಲುಂಟೇನು ಸುಳ್ಳ, ಬಿಟ್ಟು ಸಾಗಲು ಭರತಿ ಮಣ್ಣಿನ ಹಳ್ಳ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಪಾರಿವಾಳವನ್ನು ಹಿಡಿಯಾಕ ಹೊಂಚು ಹಾಕುತ್ತಿರುವಂಥ ಆ ಬೇಟೆಗಾರನನ್ನು ಕಳ್ಳ ಅಂತೇಳಿ ಶರೀಫ್ ಸಾಹೇಬರು ಕರೆದಾರೆ. ಅವನು ಈ ಮೊದಲೇ ಸಾಕಿದಂಥ ಪಾರಿವಾಳವನ್ನು ಹಾರಾಕಿ ಬಿಟ್ಟು ಇನ್ನೊಂದು ಪಾರಿವಾಳವನ್ನು ತನ್ನ ಜೊತೆ ಕರೆದುಕೊಂಡು ಬರುವಂಗೆ ಮಾಡ್ತಾನೆ. ಆಮೇಲೆ ಸ್ವತಂತ್ರವಾಗಿ ಹಾರುತ್ತಿದ್ದ ಪಾರಿವಾಳ ಆ ಸಾಕಿದ ಪಾರಿವಾಳವನ್ನು ನಂಬಿ ಕೆಳಗಿಳಿದು ಬಂದ ಈ ಬಂಧನಕ್ಕೆ ಬೀಳ್ತೈತಿ. ಅಂದ್ರೆ ಈ ಸಾಕುವವನ ಬಂಧನಕ್ಕೆ ಬೀಳ್ತೈತಿ. ಹಂಗೆ ಈ ಮನುಷ್ಯ ಈ ಭೂಮಿ ಮ್ಯಾಗ ಬಂದ ಮ್ಯಾಗ ಒಬ್ಬರನ್ನು ನೋಡಿ ಇನ್ನೊಬ್ಬರನ್ನು ನೋಡಿ ಈ ಭವಬಂಧನಕ್ಕೆ ಬೀಳ್ತಾನು ಅಂತೇಳಿ ಹೇಳ್ತಾರೆ. ಇನ್ನು ಮೂರನೇ ನುಡಿಯೊಳಗೆ
ಮ್ಯಾಲಕ ಹೊಡಿ ಮೂರು ಲಾಗ ಸಾಲು ತೇಲುವ ಡೌಲು ಫಲ ದೈವ ಭೋಗ ಶಿಶುನಾಳದೀಶನ ಯೋಗ ರಸಿಕರ ಹಸನಾದ ಹಾಡಿದು ಹೊಸ ಪಕ್ಷಿ ರಾಗ ಅಂತ ಹೇಳ್ತಾರೆ. ಹಂಗೆ ಈ ಭಕ್ತಿ ಅಂತಕ್ಕಂಥ ಆಕಾಶದೊಳಗೆ ಸ್ವತಂತ್ರವಾಗಿ ಹಾರಾಡುವಂಥ ಸಾಧಕ ಕಾಲ ಕಾಮ ಮಾಯೆಯು ಒಡ್ಡುವಂಥ ಆಮಿಷಗಳಿಗೆ ಬಲಿಯಾಗಿ ಅಧೋಮುಖವಾಗಿರ್ತಕ್ಕಂಥ ಪ್ರವೃತ್ತಿಗಳಿದ್ರೆ ಮಣ್ಣಿನ ಹಳ್ಳದಲ್ಲಿ ಅಂದ್ರೆ ಅರ್ಥಾತ್ ಈ ಒಂದು ಭವಬಂಧನದೊಳಗೆ ಸಿಕ್ಕು ಬೀಳ್ತಾನೆ ಮತ್ತು ಅದನ್ನು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾವೆ. ಅಂಥವ್ರ ಒಂದು ಬಗ್ಗೆ ಶರೀಫರು ಹೇಳ್ತಾರೋ, ಮ್ಯಾಲಕ ಹೊಡಿ ಮೂರು ಲಾಗ ಅಂದ್ರೆ ಊರ್ಧ್ವಮುಖಕ್ಕೇರಲು ಸಾಧನೆ ಮಾಡಪ್ಪ. ಇದುವರೆಗೂ ಈ ಸಂಸಾರ ಅಂತಕ್ಕಂಥ ಈ ಭವಬಂಧನದಲ್ಲಿ ಇದ್ಕೊಂಡದ್ದು ಕೇವಲ ನಿನ್ನ ತಪ್ಪು ಅಷ್ಟ ಅಲ್ಲ, ಅದು ದೈವದ ಫಲಭೋಗ ಅಂತ ಹೇಳ್ತಾರೆ. ಅಂದ್ರೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪಾಪ ಪುಣ್ಯಕ್ಕನುಸರಿಸಿ ಈ ಒಂದು ಮಾನವ ಜನ್ಮದೊಳಗೆ ಪ್ರಾರಬ್ಧ ರೂಪವಾಗಿ ಬಂದಂಥ ಆ ಫಲಭೋಗವನ್ನು ಅನುಭವಿಸೇ ತೀರ್ಬೇಕಾಕತ್ತಲ್ಲ, ಅದು ಅನುಭವಿಸ್ತಾ ಯಾರನ್ನು ಬಿಡೋದಿಲ್ಲ. ಹಂಗೆ ಆ ಕರ್ಮದ ಫಲ ತೀರಿದ ಮೇಲೆ ಪರಮಾತ್ಮನ ಅನುಗ್ರಹ ಆಕ್ಕೈತಿ. ಅದು ಶಿಶುನಾಳದೀಶನ ಒಂದು ಅಂತಃಕರಣದಿಂದ ಅಂಥೇಳಿ ಹೇಳ್ತಾರೆ. ಆಗ ಸಾಧಕನ ಜೀವನದಲ್ಲಿ ಒಂದು ಹೊಸ ಪಕ್ಷಿ ರಾಗ ಅನ್ನುವಂಥದ್ದು ಪ್ರಾರಂಭಕ್ಕತಿ. ಇಲ್ಲೇ ಪಕ್ಷಿ ಅಂತಂದ್ರೆ ಆತ್ಮಾನಂದದ ಒಂದು ಸಂಕೇತ. ಅದು ಎಂದೂ ಹಳೇದಾಗೋದಿಲ್ಲ, ಮಾಸೋದಿಲ್ಲ, ನಿತ್ಯ ನೂತನ ಪರಿಶುದ್ಧ ರಾಗ. ಅದು ಶಿವಯೋಗ ಅಂತೇಳಿ ಹೇಳಿಸ್ಕೊತೈತಿ ಎನ್ನುವಲ್ಲಿಗೆ ಬೋಧ ಒಂದೇ, ಬ್ರಹ್ಮನಾದ ಒಂದೇ, ಶಿಶುನಾಳದೀಶನ ಭಾಷೆ ಒಂದೇ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತೀಪತೆ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.